ತುಂಬಾ ವರ್ಷಗಳ ನಂತರ ಈ ಸೈನಿಕ ತನ್ನ ಹಳ್ಳಿಗೆ ಬಂದಾಗ ತನ್ನ ಹೆಂಡತಿ ಯಾರೋ ಗೊತ್ತಿಲ್ಲದೆ ವ್ಯಕ್ತಿ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾನೆ. ಆಮೇಲೆ ಅವರಿಬ್ರು ಮನೆ ಒಳಗೆ ಹೋಗೋದನ್ನ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಮೇಲೆ ಅವನು ಅವರಿಬ್ಬರನ್ನು ಮನೆಯಲ್ಲಿ ಕಚ್ಚಾಕಿ ಸಿಕ್ಕಾಪಟ್ಟೆ ಹೊಡಿತಾನೆ. ಆಮೇಲೆ ಅಲ್ಲೇ ಕೂತು ಪೂರ್ತಿ ಕುಡಿಯೋಕೆ ಶುರು ಮಾಡ್ತಾನೆ. ಆದ್ರೆ ಜಾಸ್ತಿ ಕುಡಿದಿದ್ರಿಂದ ಆ ಸೈನಿಕ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾನೆ. ಇದೇ ಚಾನ್ಸ್ ಅಂತ ನೋಡಿ ಅವನ ಹೆಂಡತಿ ತನ್ನ ಪ್ರಿಯತಮನ ಜೊತೆ ಅಲ್ಲಿಂದ ಓಡ್ ಹೋಗ್ತಾಳೆ. ಆದ್ರೆ ಓಡಿ ಹೋಗುವಾಗ ಅವಳು ತನ್ನ ಇಬ್ರು ಸಣ್ಣ ಮಕ್ಕಳನ್ನೇ ಮರ್ತು ಬಿಡ್ತಾಳೆ. ಪಾಪ ಮಕ್ಕಳಿಗೆ ಅಮ್ಮ ಇಲ್ದೆ ಬದುಕೋದು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆ ಸೈನಿಕ ಆ ಮಕ್ಕಳನ್ನ ನೋಡಿದಾಗೆಲ್ಲ ಇವರು ನನ್ ಮಕ್ಕಳ ಅಥವಾ ಬೇರೆ ಯಾರ್ದಾವ್ರುನ ಅಂತ ಅವನಿಗೆ ಡೌಟ್ ಶುರುವಾಗುತ್ತೆ. ಅದಕ್ಕೆ ಒಂದಿನ ಅವನು ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರ ಅಜ್ಜಿ ಮನೆಯಲ್ಲಿ ಬಿಟ್ಬರ್ತಾನೆ. ಪಾಪ ಆ ವಯಸ್ಸಾದ ಅಜ್ಜಿ ತನ್ನ ಕೊನೆ ಕಾಲದಲ್ಲಿ ಇದ್ರೂ ಕೂಡ ಆ ಮಕ್ಕಳನ್ನ ಸಾಕೋಕೆ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ. ಆದ್ರೆ ವಿಧಿ ಕೂಡ ಆ ಮಕ್ಕಳ ಮೇಲೆ ಕರುಣೆ ತೋರ್ಸಲ್ಲ. ಕೆಲವು ದಿನಗಳ ನಂತರ ಆ ವಯಸ್ಸಾದ ಅಜ್ಜಿ ಕೂಡ ಸತ್ತೇ ಹೋಗ್ತಾಳೆ. ಇದರಿಂದ ಆ ಮಕ್ಕಳ ಪರಿಸ್ಥಿತಿ ಸಿಕ್ಕಾಪಟ್ಟೆ ಕೆಟ್ಟೋಗುತ್ತೆ. ಪಾಪ ಅವರು ಊಟಕ್ಕಾಗಿ ದಿನಾಪೂರ್ತಿ ಕಾಯೋ ಹಾಗೆ ಆಗೋಗುತ್ತೆ. ಈ ಕಷ್ಟ ತಾಳಲಾರದೆ ಆ ಹುಡುಗ ಪಕ್ಕದಲ್ಲೇ ಇದ್ದ ಒಂದು ಫಾರ್ಮ್ಗೆ ಹೋಗಿ ಊಟಕ್ಕೆ ಏನಾದ್ರೂ ಕೊಡಿ ಅಂತ ಕೇಳ್ತಾನೆ. ಇದನ್ನ ನೋಡಿ ಅಲ್ಲಿದ್ದ ವ್ಯಕ್ತಿ ಅವನಿಗೆ ಒಂದು ಸತ್ತಿರೋ ಕೋಳಿಯಂಗ ಕೊಡ್ತಾನೆ. ಆ ಅಣ್ಣ ತಂಗಿ ಇಬ್ರು ಸೇರಿ ಅದನ್ನೇ ಬೇಯಿಸಿ ಹೊಟ್ಟೆ ತುಂಬಾ ತಿಂತಾರೆ. ಆದ್ರೆ ಮರುದಿನ ಆ ಹುಡುಗ ಮತ್ತೆ ಅದೇ ವ್ಯಕ್ತಿ ಹತ್ರ ಕೋಳಿ ಕೇಳೋಕೆ ಅಂತ ಹೋದಾಗ ಆ ವ್ಯಕ್ತಿ ಅವನನ್ನ ಅಲ್ಲೇ ಕೆಲಸಕ್ಕೆ ಇಟ್ಕೊಂಡ್ಬಿಡ್ತಾನೆ.